ದೇವರು ಹೇಳಿದರು, I will bring them out from that world. ನಾನು ಆ ಲೋಕದಿಂದ ಅವರನ್ನ ಹೊರತರ್ತೇನೆ. I will bring them out from that situation. ಆ ಒಂದು ಪರಿಸ್ಥಿತಿಯಿಂದ ನಾನು ಅವರನ್ನ ಹೊರತರ್ತೇನೆ. How many of you believe that God's hand is not shortened, that it cannot help us? ಎಷ್ಟು ಜನ ನಂಬ್ತೀರಾ ದೇವರ ಹಸ್ತವು ಅದು ರಕ್ಷಿಸಲಾರದಂತೆ ಅದು ಮೋಟುಗೈಯಲ್ಲ How ಎಂಬುದಾಗಿ? many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? How many of you believe God has brought me here to bring me out of that situation in which I am living? ಎಷ್ಟು ಜನ ಹೇಳ್ತೀರಾ ದೇವರು ನನ್ನನ್ನು ನಾನು ಜೀವಿಸುತ್ತಿರುವಂತ ಪರಿಸ್ಥಿತಿಯಿಂದ ಹೊರತರುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಎಂಬುದಾಗಿ? As a prophet of God, I prophesy. ದೈವ ಪ್ರವಾದಿಯಾಗಿ ನಾನು ಪ್ರವಾದಿಸ್ತೇನೆ. You are going through torment in your mind. ನಿಮ್ಮ ಮನಸ್ಸಿನಲ್ಲಿ ಒಂದು ಹಿಂಸೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ? Amen. Even though you look, amen, good outside. ನೀವು ಹೊರಗಡೆ ನೋಡುವುದಕ್ಕೆ ಚೆನ್ನಾಗಿ ಕಾಣಿಸಿದ್ರು ಕೂಡ, Even though you carry a bright smile on your face, ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ನಗುವನ್ನ ನೀವು ಇಟ್ಕೊಂಡಿದ್ರು ಕೂಡ, I see hell like experience in your heart. ನಿಮ್ಮ ಹೃದಯದಲ್ಲಿ ಒಂದು ನರಕದ ಅನುಭವನ ನೀವು ಹಾದು ಹೋಗಿರುವುದನ್ನ ನಾನು ನೋಡ್ತಾ ಇದ್ದೇನೆ. Amen. I see some of your pasts are very horrible. ನಿಮ್ಗೆ ನೀವು ಹಾದು ಹೋದಂತ ಘಟನೆಗಳು ಅದು ತುಂಬಾ ಕ್ರೂರವಾದವುಗಳು. Even now, ಈಗಲೂ ಕೂಡ you are passing through many tunnels. ನೀವು ಅನೇಕ ಒಂದು ಕಾಲುವೆಗಳನ್ನ ಹಾದು ಹೋಗ್ತಾ ಇದ್ದೀರಾ. You are passing through many darker paths. ಅನೇಕ ಒಂದು ಕತ್ತಲೆಯ ಮಾರ್ಗದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. But do not fear. ಆದ್ರೆ ಭಯಪಡಬೇಡಿ. But do not fear. ಭಯಪಡಬೇಡಿ. Your Redeemer is alive. ನಿಮ್ಮ ವಿಮೋಚಕನು Your ಜೀವಂತನಾಗಿದ್ದಾನೆ. Redeemer is alive. ನಿಮ್ಮ ವಿಮೋಚಕನು ಜೀವಂತನಾಗಿದ್ದಾನೆ. He will surely bring you out. ಆತ ನಿಮ್ಮನ್ನ ಖಂಡಿತವಾಗಿ ಹೊರ He will ತರ್ತಾನೆ. surely bring you out. ಆತ ನಿಮ್ಮನ್ನ ಖಂಡಿತವಾಗಿ ಹೊರ ತರ್ತಾನೆ. Your darkest days will only be, amen, days to remember, that's all. ನಿಮ್ಮ ಒಂದು ಕತ್ತಲೆಯ ದಿನಗಳು ಬರೀ ಒಂದು ಜ್ಞಾಪಿಸಿಕೊಳ್ಳುವಂತೆ ಇರ್ತದೆ ಅಷ್ಟೇ. Because a great joy will come to you. ಯಾಕಂದ್ರೆ ದೊಡ್ಡ ಸಂತೋಷವು ನಿಮಗೆ ಬರಲಿಕ್ಕಿದೆ. Because wherever the Holy Spirit is, there is liberty. ಯಾಕಂದ್ರೆ ಪರಿಶುದ್ಧಾತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. That liberty will fill you. ಆ ಒಂದು ಬಿಡುಗಡೆ ನಿಮ್ಮನ್ನ You will ತುಂಬಿಸುವಂತದಾಗಿದೆ. be like a bird out of the snare. ನೀವು ಆ ಒಂದು ಬಲೆಯಿಂದ ಹೊರ ಬಂದಂತ ಒಂದು ಪಕ್ಷಿಯಾಗಿರ್ತೀರಾ. Amen. In Jesus' mighty name. ಯೇಸುವಿನ ಬಲವಾದ Amen. ನಾಮದಲ್ಲಿ If you believe it, ನೀವು ಅದನ್ನ ನಂಬುವುದಾದ್ರೆ say, Holy Spirit, I believe. ಹೇಳಿ, ಪರಿಶುದ್ಧಾತ್ಮನೇ ನಾನು ಅದನ್ನ ನಂಬ್ತೇನೆ. Holy Spirit, I believe you are talking to me. ಹೇಳಿ, ಪರಿಶುದ್ಧಾತ್ಮನೇ ನೀವು ನನ್ನೊಂದಿಗೆ ಮಾತಾಡ್ತಾ ಇದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. In the name of Jesus. ಯೇಸುವಿನ In ನಾಮದಲ್ಲಿ. the name of Jesus. ಯೇಸುವಿನ In the ನಾಮದಲ್ಲಿ. name of Jesus. ಯೇಸುವಿನ Father, ನಾಮದಲ್ಲಿ. I pray. ಕರ್ತನೇ ನಾ ಪ್ರಾರ್ಥಿಸ್ತೇನೆ. Let thy kingdom come. ನಿನ್ನ ದೇವ ರಾಜ್ಯವು ಬರಲಿ. Let thy kingdom come. ನಿನ್ನ ರಾಜ್ಯವು ಬರಲಿ. Let thy will be done. ಅಪ್ಪ, ನಿನ್ನ ಚಿತ್ತವು ನೆರವೇರಲ್ಪಡಲಿ. In Jesus' name. ಯೇಸುವಿನ ನಾಮದಲ್ಲಿ. The same Holy Spirit that brought Jesus out of the tomb. ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದಂತ ಅದೇ ದೇವರ ಆತ್ಮನು. Let that same Holy Spirit bring back everyone from their broken situation, from their darkest path right now, in Jesus' name. ಅದೇ ಪರಿಶುದ್ಧಾತ್ಮನು ಇವರು ಹಾದು ಹೋಗ್ತಿರುವಂತ ಎಲ್ಲ ಒಂದು ಮುರಿಯಲ್ಪಟ್ಟಂತ ಅನುಭವದಿಂದ, ಎಲ್ಲ ಕತ್ತಲೆಯ ಅನುಭವದಿಂದ ಇವರನ್ನ ಹೊರತೆರೆಯಲಿ ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ Come on, ನಾಮದಲ್ಲಿ. open your mouth and thank the Lord. ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ದೇವರಿಗೆ ವಂದನೆ Open ಹೇಳಿ. your mouth and thank the Lord. ಬಾಯಿಗಳನ್ನ ತೆರೆದು ದೇವರಿಗೆ ಸ್ತೋತ್ರ ಮಾಡಿ. Whatever have lost ನೀವು ಏನನ್ನೆಲ್ಲ ಕಳಕೊಂಡಿದ್ದೀರೋ shall come back. ಅದು ಹಿಂತಿರುಗಿ ಬರಲಿಕ್ಕಿದೆ. Shall come back. ಅದು ಹಿಂತಿರುಗಿ ಬರಲಿಕ್ಕಿದೆ. Shall come back. ಅದು ಹಿಂತಿರುಗಿ Not ಬರಲಿಕ್ಕಿದೆ. by might, not by power. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ. You tried by your power. ನೀವು ನಿಮ್ಮ ಬಲದಿಂದ ಪ್ರಯತ್ನ You ಮಾಡಿದ್ರಿ. tried by your efforts. ನೀವು ನಿಮ್ಮ ಪ್ರಯತ್ನವನ್ನ ಮಾಡಿದ್ರಿ. But by His Spirit. ಆದ್ರೆ ಆತನ ಆತ್ಮನಿಂದ, But by His Spirit. ಆತನ ಆತ್ಮನಿಂದ As you are going to give your control to the Holy Spirit, ನೀವು ನಿಮ್ಮನ್ನೇ ನೀವು ಪರಿಶುದ್ಧಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿಕೊಡುವಾಗ He will take control over everything that belongs to you. ನಿಮಗೆ ಸೇರಿದ ಎಲ್ಲ ಕಾರ್ಯಗಳ ಮೇಲೆ ಪರಿಶುದ್ಧಾತ್ಮನ ಆಳ್ವಿಕೆ ತೆಗೆದುಕೊಳ್ತಾನೆ. Where there are no doors, God shall open doors for you. ಎಲ್ಲಿ ಬಾಗಿಲುಗಳಿಲ್ಲವೋ ದೇವರಲ್ಲಿ ಬಾಗಿಲನ್ನು ನಿಮಗೆ ತೆರೆಯಲಿಕ್ಕಿದ್ದಾನೆ. Amen. Where you are not expecting a miracle, where it seems impossible, God does everything possible. ಎಲ್ಲಿ ನೀವು ಅಸಾಧ್ಯ, ಅಲ್ಲಿ ಅದ್ಭುತ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೆನೆಸ್ತಿದ್ದೀರೋ ಅಲ್ಲಿ ದೇವರು ಸಾಧ್ಯ ಎಂಬುದಾಗಿ ಅದ್ಭುತ Holy ಮಾಡ್ಲಿಕ್ಕಿದ್ದಾನೆ. Spirit, move over everyone right now. ಪರಿಶುದ್ಧಾತ್ಮನ ಎಲ್ಲರ ಮೇಲೆ ಈಗಲೇ ಸಂಚರಿಸಿ ಅಪ್ಪ. ಇಪ್ಪೊழுದೆ. ಈಗಲೇ ಅಪ್ಪ. ಇಪ್ಪೊழுದೆ. ಈಗಲೇ ದೇವರ ಒಬ್ಬೊಬ್ಬರ ಮೇಲೂ. ಒಬ್ಬೊಬ್ಬರ ಮೇಲೂ. ஒவ்வொருவர் மேலும். ಒಬ್ಬೊಬ್ಬರ ಮೇಲೂ. ஒவ்வொரு உடைஞ்ச பாத்திரங்களை கையில எடுத்துக்கொள்ளுங்க ஆவியானவரே. ಅಪ್ಪ, ಎಲ್ಲ ಒಡೆದೋಗಿರುವಂತ ಪಾತ್ರೆಯನ್ನ ಕೈಯಲ್ಲಿ ಎತ್ತಿಕೊಳ್ಳಿ ದೇವರ ಯೆರೆಮೀಯ 18வது அதிகாரத்தின்படி. ಯೆರೆಮೀಯ 18ನೇ ಅಧ್ಯಾಯದ ಪ್ರಕಾರ. Amen. You are the potter. ನೀವೇ ಕುಂಬಾರನು. You are the potter. ನೀವೇ ಆ ಕುಂಬಾರನು. And here is the clay, Lord. ಅಪ್ಪ, ಇಲ್ಲೇ ಇದ್ದಾರೆ ಚೇಡಿ ಮಣ್ಣು. Amen. Here are the clay, Holy Spirit. ಅಪ್ಪ, ಇಲ್ಲಿರುವವರು ಚೇಡಿ ಮಣ್ಣು. Put them on the wheel, Lord. ಅಪ್ಪ, ಅವರನ್ನ ಆ ಚಕ್ರದ ಮೇಲೆ Put ಹಾಕಿ. them on the wheel, Lord. ಆ
ಚಕ್ರದ ಮೇಲೆ ಅವರನ್ನ Let ಹಾಕಿ your hands be marred with the clay. ಅಪ್ಪ ಒಂದು ನಿನ್ನ ಕೈ ಒಂದು ಜೇಡಿ ಮಣ್ಣಿನೊಂದಿಗೆ ಅದು ಬೆರೆತು ಹೋಗಲಿ, ಬೆರೆತು ಹೋಗಲಿ ಅಪ್ಪ, ಬೆರೆತು ಹೋಗಲಿ ಅಪ್ಪ, ಬೆರೆತು ಹೋಗಲಿ ಅಪ್ಪ. ಬೆರೆತು ಹೋಗಲಿ ಅಪ್ಪ. Let them be a masterpiece. ಅಪ್ಪ ಅವರೆಲ್ಲರೂ ಯಜಮಾನನ ಕೈಯಲ್ಲಿರುವಂತ ಪಾತ್ರೆಗಳಾಗಲಿ. Let it be amen valuable ornament. ಅಪ್ಪ ಅದು ಬೆಲೆ ಬಾಳುವಂತ ಆಭರಣವಾಗಿ ಇವರು ಮಾರ್ಪಡಲಿ In Jesus name. ಯೇಸುವಿನ ನಾಮದಲ್ಲಿ. People who rejected them, ಅಪ್ಪ ಈ ಜನರು ಯಾರೆಲ್ಲ ಇವರನ್ನ ತಿರಸ್ಕರಿಸಿದ್ರು, people who spoke ill about them, ಇವರ ವಿರುದ್ಧವಾಗಿ ಯಾರೆಲ್ಲ ಮಾತಾಡಿದ್ರು, people who deceived them, ಇವರನ್ನ ಯಾರೆಲ್ಲ ಮೋಸಪಡಿಸಿದ್ರು, let them turn back and say, this is the Lord's doing. ಅವರು ಹಿಂತಿರುಗಿ ಇವರಿಗೆ ಹೇಳಲಿ, ಇದು ಕರ್ತನು ಮಾಡಿರುವ ಕೆಲಸ, This is Lord's doing and nothing else. ಇದು ಬೇರೆ ಏನೂ ಅಲ್ಲ, ಇದು ಕರ್ತನು ಮಾಡಿರುವ ಕೆಲಸ ಎಂಬುದಾಗಿ ಹೇಳಲಿ.